ಇಸ್ಲಾಮಿ ಹೆಸರುಗಳ ಕೈಬಿಟ್ಟು ಪಾಕಿಸ್ತಾನದ ಪ್ರದೇಶಗಳಿಗೆ ಹಿಂದೂ ಹೆಸರು ಮರುನಾಮಕರಣವನ್ನು ಮಾಡಲಾಗಿದೆ. ಹಾಗಾದ್ರೆ ಲಾಹೋರ್ನಲ್ಲಿ ಏನಾಗ್ತಾ ಇದೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನು ಕಾವ್ಯ ಹೆಗ್ಡೆ. ಭಾರತದ ಪ್ರಧಾನಿ ಮೋದಿ ಅಖಂಡ ಭಾರತದ ಕುರಿತು ಮಾಡಿದಂತಹ ಭಾಷಣ ಹಸಿರಾಗುವಂತೆ ಕಾಣಿಸ್ತಾ ಇದೆ. ಅತ್ತ ಪಾಕಿಸ್ತಾನದಲ್ಲಿ ಕೆಲ ಪ್ರದೇಶಗಳಿಗೆ ಅಖಂಡ ಭಾರತದ ಮೂಲ ಹೆಸರು ಹಿಂದೂ ಹೆಸರೇನಿತ್ತು ಅದನ್ನ ಮರುನಾಮಕರಣ ಮಾಡಲಾಗ್ತಾ ಇದೆ. ದೇಶ ವಿಭಜನೆಯ ನಂತರ ಪಾಕಿಸ್ತಾನ ಮತ್ತೆ ಮಹತ್ವದ ಘಟನೆ ನಡೆದಿದೆ. ಆ ಘಟನೆಗೆ ವೇದಿಕೆಯಾಗಿತ್ತು. ವಿಭಜನೆಯ ನಂತರದಿಂದ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ, ವಿಶೇಷವಾಗಿ ಹಿಂದೂಗಳು ಮತ್ತು ಸಿಖ್ ಸಮುದಾಯದ ಸ್ಥಿತಿ ಗಂಭೀರ ಮತ್ತು ಚಿಂತಾಜನಕವಾಗಿಯೇ ಉಳಿದ್ಬಿಟ್ಟಿತ್ತು. ಪಾಕಿಸ್ತಾನ ಪ್ರತ್ಯೇಕ ರಾಷ್ಟ್ರ ಸೃಷ್ಟಿ ಬಳಿಕ ಅಲ್ಲಿನ ಪ್ರದೇಶಗಳಿಗೆ ಭಾರತ ಮೂಲದ ಹೆಸರನ್ನ ಕೈಬಿಟ್ಟು ಇಸ್ಲಾಮಿ ಹೆಸರನ್ನ ನೀಡಲಾಗಿತ್ತು. ಆದರೆ ಬರೋಬ್ಬರಿ 8 ದಶಕಗಳ ಬಳಿಕ ಅಚ್ಚರಿಯ ಬದಲಾವಣೆ ಕಂಡಿದೆ. ಪಾಕಿಸ್ತಾನ ಇದೀಗ ಮತ್ತೆ ಆ ಪ್ರದೇಶಗಳಿಗೆ ಮರುನಾಮಕರಣ ಮಾಡ್ತಾ ಇದೆ. ಅದರಲ್ಲೂ ಭಾರತ ಮೂಲದ ಹಿಂದೂ ಹೆಸರುಗಳನ್ನ ಇಡ್ತಾ ಇದೆ. ಐತಿಹಾಸಿಕ ನಗರಿ ಲಾಹೋರ್ ಪ್ರದೇಶ ಏನಿದೆ, ಆ ಪ್ರದೇಶದ ಹೆಸರು ನಾಮಕರಣ ಮಾಡಲಾಗ್ತಾ ಇದ್ದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಪ್ರದೇಶಗಳ ಇಸ್ಲಾಮಿ ಹೆಸರನ್ನ ಕೈಬಿಟ್ಟು ಭಾರತದ ಮೂಲ ಹೆಸರನ್ನ ಇಡಲಾಗ್ತಾ ಇದೆ. ಅಚ್ಚರಿ ಏನು ಅಂದ್ರೆ, ಪಾಕಿಸ್ತಾನದ ಈ ಒಂದು ಪ್ರಕ್ರಿಯೆಯಲ್ಲಿ ಬಹುತೇಕ ಯಾವುದೇ ಸಂಘಟಿತ ವಿರೋಧವಿಲ್ಲದೆ ನಡೀತಾ ಇದೆ. ಗತಕಾಲದ ಹೆಸರುಗಳು ಭಾರತದಿಂದ ಪಾಕಿಸ್ತಾನ ವಿಭಜನೆಯಾಗುವಂತಹ ಸುಮಾರು 80 ವರ್ಷಗಳ ಬಳಿಕ ಪಾಕಿಸ್ತಾನದ ಲಾಹೋರ್ ನಗರದ ಬೀದಿಗಳು ಮತ್ತು ಇಸ್ಲಾಮೀಕೃತ ಗುರುತುಗಳನ್ನ ಬಿಟ್ಟು ಭಾರತದಿಂದ ಪಾಕಿಸ್ತಾನ ವಿಭಜನೆಯಾದ ಸುಮಾರು 80 ವರ್ಷಗಳ ಬಳಿಕ ಪಾಕಿಸ್ತಾನದ ಲಾಹೋರ್ ನಗರದ ಬೀದಿಗಳು ತಮ್ಮ ಇಸ್ಲಾಮೀಕೃತವಾದ ಗುರುತನ್ನ ಬಿಟ್ಟು ಹಳೆಯ ಹಿಂದೂ ಮತ್ತು ಸಿಖ್, ಜೈನ ಹಾಗೂ ವಸಾಹತುಶಾಹಿ ಕಾಲದ ಹೆಸರಿಗೆ ಮರಳುತ್ತಾ ಇದೆ. ಈಗ ಇಸ್ಲಾಮಾಪುರ ಪ್ರದೇಶ ಅಧಿಕೃತ ಫಲಕದಲ್ಲಿ ಕೃಷ್ಣನಗರ ಅಂತ ಹೇಳಿ ಕಾಣಿಸ್ತಾ ಇತ್ತು. ಬಾಬ್ರಿ ಮಸೀದಿ ಚೌಕ್ ಮತ್ತೆ ಜೈನ ಮಂದಿರ ಚೌಕ್ ಆಗಿ ಬದಲಾವಣೆ ಆಗಿದೆ. ಏನು ರಮ್ಹಾನ್ ಗಲಿ ಮತ್ತೆ ಈಗ ರಾಮ್ ಗಲಿ ಅಂತ ಹೇಳಿ ಹೆಸರನ್ನ ಪಡೆದುಕೊಂಡಿದೆ. ಕಳೆದ 2 ತಿಂಗಳಲ್ಲಿ ಕನಿಷ್ಠ 9 ರಿಂದ 15 ಪ್ರದೇಶಗಳ ಹೆಸರುಗಳನ್ನ ಈಗಾಗಲೇ ಬರೆಯಲಾಗಿದೆ. ಇನ್ನು ಅನೇಕ ಸ್ಥಳಗಳಲ್ಲಿ ಅವುಗಳನ್ನ ಹಳೆಯ ವೈಭವಕ್ಕೆ ಮರಳಿಸಲಿಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಏನಿದು ಮರುನಾಮಕರಣ ಪ್ರಕ್ರಿಯೆ? ಈ ಒಂದು ನಾಮಕರಣ ಅಭಿಯಾನವು ಪಾಕಿಸ್ತಾನದ ಪಂಜಾಬ್ ಸರ್ಕಾರ ಕೈಗೊಂಡಿರುವಂತಹ ಲಾಹೋರ್ ಏರಿಯಾ ರಿವರಸ್ ಅಂದ್ರೆ LHAR ಈ ಒಂದು ಯೋಜನೆ ಭಾಗವಾಗಿದೆ. ಇದರ ಉದ್ದೇಶ ವಿಭಜನೆಗೂ ಮುನ್ನದ ಲಾಹೋರ್ ನಗರದ ಸಾಂಸ್ಕೃತಿಕ ಪರಂಪರೆಯನ್ನ ಜೀವಂತವಾಗಿಗೊಳಿಸೋದು. ಇಲ್ಲಿ ಪಾಕಿಸ್ತಾನದವರು ವಿರೋಧ ವ್ಯಕ್ತಪಡಿಸಿಲ್ಲ ಅನ್ನೋದೇ ದೊಡ್ಡ ಸುದ್ದಿ ಆಗಿದೆ. ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದಾಗಿದೆ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.